ನಮ್ಮಕ್ಕ ಬಂದ್ಲು ಗೌರಿನ ತಂದು. ನಮ್ಮಕ್ಕನ್ ಗತ್ತು ನಿಮ್ಗೇನ್ರೋ ಗೊತ್ತು? ನಾನೊಂದು ಹೇಳ್ತೀನಿ ಬೇಬಿ ಬಾವ ಬಂದ್ರು, ಸತ್ಯನ್ ಕರ್ಕೊಂಡ್ ಬಂದ್ರು. ಏ ಹುಡುಗ್ರ ಸಾಕು ನಿಲ್ಲಿಸ್ರೋ, ಮೊದಲು ಪೂಜೆ ಶುರು ಮಾಡಲಿ. ಬನ್ನಿ ಹೇಳಿ ಅಂದರೆ ಓಂ ವರಸಿದ್ಧಿ ವಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ. ಹರಿದ್ರಾಚೂರ್ಣಂ ಸಮರ್ಪಯಾಮಿ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಊರ್ವಾರುಕಮಿವ ವಂದನೆ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಭಸ್ಮಂ ಪರಿಕಲ್ಪಯಾಮಿ. ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ವರಸಿದ್ಧಿ ಪದವ್ಯೋಸ್ತಾನೀತಿ ಕದಾ ಬ್ರಹ್ಮಣ ಉಪಹರತಿ. ಸತ್ಯ ಇಲ್ಲಿ ಬಂದರೆ ಎಷ್ಟು ಖುಷಿಯಾಗಿರ್ತಾಳೆ. ಆದರೆ ನಮ್ಮನೇಲಿ ಒಂದಿನ ಇವಳು ಇಷ್ಟೊಂದು ಖುಷಿಯಾಗಿ ನಾನು ನೋಡೇ ಇಲ್ವಲ್ಲ. ಪದವ್ಯೋಸ್ತಾನೀತಿ ಏಕದಾ ಬ್ರಹ್ಮಣ ಉಪಹರತಿ. ಸತ್ಯ, ಮುಂದಿನ ವರ್ಷಕ್ಕೆ ಗೌರಿ ಹಬ್ಬಕ್ಕೆ ಬರೋ ಅಷ್ಟರಲ್ಲಿ ಒಂದು ಮಗುನ ತಾಯಿಯಾಗಿ ಬರವ, ನಮ್ಮೆಲ್ರಿಗೂ ಸಂತೋಷ ಆಗುತ್ತೆ. ಓಂ ನಮಸ್ತೆ ಹಸ್ತ ಭಗವನ್ನೇ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಂದಕಾಯ. ಸೂರ್ಯಚಂದ್ರರಿಂದಲೇ ನಿನಗೆ ಮಂಗಳಾರತಿ. ಒಪ್ಪಿಸಿಕೋ ಭಕ್ತರ ಸಂಕಷ್ಟಹರ ಗಣಪತಿ. ಓಂ ಶಾಂತಿ ಓಂ ಗಣಪತಿ. ಶಾಂತಿ ಓಂ ಗಣಪತಿ. ಸತ್ಯ, ನೀನು ಬರಲ್ಲ ಅಂತ ನಮ್ಮೆಲ್ರಿಗೂ ಎಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ. ಸದ್ಯ ನೀನು ಬಂದ್ಯಲ್ಲ, ಇದು ನಮಗೆ ರಿಯಲ್ ಹಬ್ಬ ಅಂದರೆ. ನನಗೂ ಬರಬೇಕು ಅಂತ ತುಂಬ ಆಸೆ ಇತ್ತು, ಅದು ಕಾರ್ತಿಕಿಂದ ನೆನಸಾಯ್ತು ಅಲ್ವೇನ್ರಿ? ಕೊನೆಗೂ ಹಬ್ಬ ಮಾಡಿದ್ವಲ್ಲ, ಅದೇ ಖುಷಿ. ಥ್ಯಾಂಕ್ಸ್ ಬಾವ ಅಕ್ಕನ ಕರ್ಕೊಂಬಂದಿದ್ದಕ್ಕೆ. ಇವತ್ತು ರಾತ್ರಿ ಫುಲ್ಲು DJ ಇರುತ್ತೆ, ಇದ್ಬಿಟ್ಟೆ ಹೋಗ್ಬೇಕು ನೀವು. ಅಯ್ಯೋ, ಅಷ್ಟೊಂದೆಲ್ಲ ಟೈಮ್ ಇಲ್ಲ, ನಮ್ಮನೇಲೂ ಪೂಜೆ ಇದೆ, ಅಲ್ಲಿ ಹೋಗ್ಬೇಕಲ್ವಾ. ಏಯ್, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಈಗ ನಾನು ಬಂದಿದ್ದೀನಲ್ವಾ, ಇದೇ ಖುಷಿಗೆ ಒಂದು ಹಾಡಿಲ್ವಾ? ಟಮಟೆ ಬಾಯ್.
ಸಾಕು ನಿಲ್ಲಿಸ್ರು. ಗಿರ್ಜಮ್ಮ, ಆಶೀರ್ವಾದ ಮಾಡಿ. ಹೇಳಿ ಮಕ್ಕಳ, ಹೇಳಿ ಹೇಳಿ. ಒಳ್ಳೇದಾಗಿ ಹೀಗೆ 100 ಕಾಲ ನಗ್ನಗ್ತಾ ಇರಿ. ನೀವಿಬ್ರು ಬರೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ವಿ ನಾವು. ನಾನು ಹಾಗೆ ಅಂದ್ಕೊಂಡಿದ್ದಮ್ಮ. ಮನೇಲೂ ಪೂಜೆ ಇತ್ತಲ್ಲ, ನಿಮ್ಮ ಅಳಿಯಂದ್ರೆ ಕರ್ಕೊಂಡ್ಬಂದಿದ್ದು. ಸತ್ಯ, ನಿಮ್ಮ ಅತ್ತೆ ಒಪ್ಪಿದ್ರಾ? ಗಿರ್ಜಮ್ಮ, ಅವರು ಒಪ್ಪಿಗೆ ಕೊಟ್ಟಾದ್ಮೇಲೆ ನಾವು ಬಂದಿದ್ದು. ಪೂಜೆಗೆ ಹೋಗ್ತೀವಿ ಅಂದರೆ ಯಾರಾದರೂ ಬೇಡ ಅಂತಾರಾ? ಅಮ್ಮ ಎಷ್ಟು ಬೈದು ಹೋಗಬೇಡ ಅಂದರೂ ಅವಳ ಅಮ್ಮನ ಬಗ್ಗೆ ಪಾಸಿಟಿವ್ ಆಗೇ ಮಾತಾಡ್ತಾ ಇದ್ದಾಳೆ. ಗ್ರೇಟ್. ಮನೆಗುಟ್ಟು ಬಿಟ್ಕೊಡಲ್ಲ ಇವಳು. ಅಮ್ಮ, ನಾವೇನು ಹೊರಡ್ತೀವಿ? ಅಯ್ಯೋ, ಇಲ್ಲಿ ತನಕ ಬಂದು ಮನೆಗೆ ಬರ್ದೇ ಹೋಗ್ತೀರಾ? ಮನೆಗೆ ಬಂದು ಕುಂಕುಮ ತಗೊಂಡು ಹೋಗೆ. ಅಮ್ಮ, ಅದಕ್ಕೆ ಇನ್ನೊಂದ್ಸತಿ ಬರ್ತೀನಿ. ನಾವೀಗ ಹೋಗ್ಲೇಬೇಕು. ಅಯ್ಯೋ ಸತ್ಯ, ಹಾಗೆಲ್ಲ ಮಾತಾಡ್ಬಾರ್ದು. ಹೊಸ ಮಕ್ಕಳು, ನಿಮಗೆ ಮೊದಲನೇ ಹಬ್ಬ ಗೌರಿ ಗಣೇಶಕ್ಕನೆ ತಾಯಿ ಮನೆಗೆ ಬಂದು ಕುಂಕುಮ ಇಟ್ಕೊಂಡು ಉಡುಗೊರೆ ತಗೊಂಡು ಹೋಗ್ಲೇಬೇಕು. ಅಯ್ಯೋ ಗಿರ್ಜಮ್ಮ, ಅದಕ್ಕೆಲ್ಲ ಟೈಮ್ ಇಲ್ಲ. ನಾವು ಹೋಗ್ಬೇಕೀಗ. ಕಾರ್ತಿಕ್, ಹೊರಡೋಣ. ಖಂಡಿತವಾಗ್ಲೂ ಹೊರಡೋಣ ಸತ್ಯ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಮನೆಗೆ ಹೋಗಿ ಅಲ್ಲಿಂದ ಹೊರಡೋಣವಾ? ಸೆರಗು. ಅಮ್ಮ, ನಾವೇನು ಹೊರಡ್ತೀವಿ. ಸತ್ಯ, ಒಂದು ನಿಮಿಷ. ಅತ್ತೆ, ಇದು ನಿಮಗೆ ತಗೊಳ್ಳಿ. ತಗೊಳ್ಳಿ ಅತ್ತೆ. ಅಜ್ಜಿ, ಇದು ನಿಮಗೆ. ಇದೆಲ್ಲ ಯಾಕೆ ತಂದ್ರೆ ಹೇಳಿ ಅಂದರೆ? ನೀವು ಮಾತ್ರ ನನಗೆ ಗಿಫ್ಟ್ ಕೊಡ್ಬೋದು, ನಾನು ನಿಮ್ಗೆ ಗಿಫ್ಟ್ ಕೊಡಬಾರ್ದಾ? ಸರಿ ಗಿರ್ಜಮ್ಮ, ನಾವು ಹೊರಡ್ತೀವಿ. ಅತ್ತೆ ಕಾಯ್ತಾ ಇರ್ತಾರೆ. ಸರಿ ಕಣೆ. ದೇವಸ್ಥಾನದಲ್ಲಿ ಕೆಲಸ ಮಾಡಿ ಮಾಡಿ ಎಷ್ಟು ಸುಸ್ತಾಗ್ಬಿಟ್ಟಿದ್ಯಾ ನೋಡು. ಹೇಳಿದೆ ಅಷ್ಟೊಂದು ಕೆಲಸ ಮಾಡಬೇಡ ಅಂತ, ಕೇಳ್ತೀಯ ನನ್ನ ಮಾತು? ನಮ್ಮಿಬ್ಬರಿಗೂ ಒಳ್ಳೇದಾಗುತ್ತೆ ಅಂದರೆ ನಾನು ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಬಾಲ. ನಿನ್ನಂಥ ಹೆಂಡ್ತಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಬೇಬಿ. ಬಾಲ, ಇಷ್ಟೊಂದು ಎಮೋಷ್ನಲ್ ಆಗಬೇಡ. ಫ್ಯಾಕ್ಟ್, ನನ್ನ ಲೈಫಲ್ಲೇ ಮೊದಲನೇ ಸಲ ಈ ರೀತಿ ಹಬ್ಬ ಮಾಡ್ತಾ ಇರೋದು. ನಿನ್ನ ಮದುವೆ ಆಗಿರಲಿಲ್ಲ ಅಂದರೆ ನನಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರಲಿಲ್ಲ. ದಿವ್ಯಾ, ಈ ಮಾತನ್ನು ಹೇಳ್ತಿರೋದು ನೀನಾ? ನಾನೇ. ಪಾಪ ನೀನು ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಿದ್ಯಾ. ನನಗೋಸ್ಕರ ಅಲ್ಲ, ನಮಗೋಸ್ಕರ. ಬಾಲ, ನಿನ್ನ ಜೊತೆ ಇರಬೇಕಾದ್ರೆ ಈ ಕಷ್ಟ ಎಲ್ಲ ಯಾವ ಲೆಕ್ಕ?
ಇವತ್ತು ವ್ರತನ ಎಷ್ಟೇ ಕಷ್ಟ ಆದರೂ ಸರಿ ಅದನ್ನ ಮುಗಿಸ್ಬೇಕು ಅಂತ ನನ್ನ ತಲೆಯಲ್ಲಿತ್ತು. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಸರಿ ಅದನ್ನ ಮುಗಿಸ್ದೆ. ಆದರೂ ಕೊನೆಯಲ್ಲಿ ಹೇಗೆ ಸುಸ್ತಾಗಿ ಬಿದ್ದುಬಿಟ್ಟೆ ನೋಡು. ಸುಸ್ತಾಗಿರ್ಬೋದು, ಆದರೆ ಸೋಲಿಲ್ಲ. ಸೋಲಕ್ಕೆ ನೀನು ಬಿಡ್ಲೂ ಇಲ್ಲ. ನನ್ನ ವ್ರತನ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೆ ನೀನು ಬಾಲ. ಗಂಡ ಹೆಂಡತಿ ಟೀಮ್ ಆಗಿದ್ರೆ ಏನೇ ಸವಾಲು ಬಂದರೂ ಎದುರಿಸ್ಬೋದು. ಬಾಲ, ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯಾ? ಇದೇನು ಬೇಬಿ ಈ ಪ್ರಶ್ನೆ? ಬಾಲ, ನಿನಗೋಸ್ಕರ ನಾನು ಎಲ್ಲನೂ ಬಿಟ್ಟು ಬಂದು ಎಷ್ಟು ಕಷ್ಟಪಡ್ತಿದ್ದೀನಿ. ನೀನು ಅಷ್ಟೇ, ನನಗೋಸ್ಕರ ಎಲ್ಲನೂ ಬಿಟ್ಟು ಬಂದು ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ. ನಿಜ ಹೇಳು, ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ಯಾ? ಹಾಂ, ಅಷ್ಟು. ಅಲ್ಲಿ ಕಾಣಿಸ್ತಿದ್ದಾನಲ್ಲ ಚಂದ್ರ, ಅವನು ಭೂಮಿನ ಎಷ್ಟು ಪ್ರೀತಿ ಮಾಡ್ತಾನೋ ನಾನು ನಿನ್ನ ಅಷ್ಟೇ ಪ್ರೀತಿ ಮಾಡ್ತೀನಿ. ಅವನು ಹೇಗೆ ಭೂಮಿ ಸುತ್ತ ತಿರುಗ್ತಾನೋ ನಾನು ಅಷ್ಟೇ ಈ ದಿವ್ಯ ಸುತ್ತ ತಿರುಗ್ತಾನೇ ಇರ್ತೀನಿ. ಅಯ್ಯೋ, 108 ಬಿಂದಿಗೆ ನೀರು, 1008 ಮೋದಕ ಮಾಡೋದು ತುಂಬ ಕಷ್ಟ ಆಯಿತು ಅಲ್ವಾ? ಅಯ್ಯಯ್ಯೋ, ಹಾಗೇನಿಲ್ಲ. ಗಂಡನ ಮನೆ ಬಂದಮೇಲೆ ಇಲ್ಲಿ ಹೇಗಿರಬೇಕೋ ಹಾಗೆ ಇರಬೇಕಲ್ವಾ? ನೋಡು, ಇವತ್ತಿಗೆ ನಿನ್ನ ಕಷ್ಟ ಎಲ್ಲ ತೀರ್ತು ಅಂತ ಇಟ್ಕೋ. ಗಣೇಶನ ಸೇವೆ ಮಾಡಿದೀಯಾ, ಭಕ್ತಿಯಿಂದ ನಿಂಗೆ ಏನು ಬೇಕು ಅಂತ ಕೇಳ್ಕೊಂಡ್ರೆ ಚಾಚು ಸಪ್ತೆ ಕೊಡ್ತಾನೆ. ಹೌದು ಕಾವೇರಕ್ಕ, ತುಂಬ ಕಷ್ಟಪಟ್ಟು ಇಷ್ಟು ದಿನ ವ್ರತನ ಮಾಡಿದ್ದೀನಿ. ನನಗೆ ಒಳ್ಳೇದಾಗಲೇಬೇಕು. ಆದರೆ ಇದರಲ್ಲೊಂದು ಸಮಸ್ಯೆ ಇದೆ, ಅದ್ರ ಬಗ್ಗೆ ಮಾತ್ರ ನೀನು ಹುಷಾರಾಗಿರಬೇಕು. ಏನು? ವ್ರತ ಮಾಡಿದವರು ಯಾವುದೇ ಕಾರಣಕ್ಕೂ ಚೌತಿ ಚಂದ್ರನ್ ಮಾತ್ರ ನೋಡಬಾರ್ದಂತೆ. ಅಕಸ್ಮಾತ್ ಏನಾದ್ರು ಚಂದ್ರನ್ ನೋಡಿದ್ರೆ ಕಷ್ಟ ಅಪಮಾನ ತಪ್ಪಿದ್ದಲ್ಲ ಅಂತ ಹಿರಿಯರು ಹೇಳ್ತಾರೆ. ನಿಂತ್ಕೊಳ್ಳಿ. ಎಲ್ಲಿ ಹೋಗಿದ್ರಿ? ಅತ್ತೆ, ಅದು ಮುಚ್ಚ ಬಾಯಿ. ಎಷ್ಟು ಧೈರ್ಯ ನಿನಗೆ? ನನ್ನ ಮಾತು ಅಂದ್ರೆ ನಿನ್ನ ಕಾಲ್ ಕಸನ? ಆಚೆಗೆ ಹೋಗ್ಬೇಡ ಅಂತ ಹೇಳಿದ್ರೆ ನಿಮ್ಮ ಏರಿಯಾಗೆ ಹೋಗಿ ಬಂದಿದ್ಯಲ್ವಾ? ಅಮ್ಮ, ಅದು ನೀನ್ ಮಾತಾಡ್ಬೇಡ್ವಾ? ನನ್ನ ಮಗ ನನ್ನ ಮಾತನ್ನ ಯಾವತ್ತೂ ಮೀರಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀನು ಎಲ್ಲ ಹುಡುಗರ ಹಾಗೆ ಬದಲಾಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲ ಅತ್ತೆ, ಇದರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ಅವನು ನನ್ನ ಮಗ, ಅವನದೇನೂ ತಪ್ಪಿರಲ್ಲ.
ಅವನ್ ದಾರಿ ತಪ್ಪಿದ್ರೆ ಅದಕ್ಕೆ ಕಾರಣ ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಮನೆಯಿಂದ ಆಚೆ ಹೋದ್ರೆ ಮತ್ತೆ ವಾಪಸ್ ಮನೆ ಒಳಗೆ ಕಾಲು ಇಡಬಾರ್ದು ಅಂತ ನಾನು ಹೇಳಿದ್ರು ಮನೆಯಿಂದ ಆಚೆ ಹೋಗಿದ್ಯಾ? ಹೋಗಿದ್ದಾಳೆ ಅಂದ್ರೆ ಏನಮ್ಮ ಅರ್ಥ? ಅವಳಿಗೆ ಮತ್ತೆ ಈ ಮನೆ ಒಳಗಡೆ ಕಾಲಿಡೋ ಯೋಗ್ಯತೆ ಇಲ್ಲ ಅಂತ ತಾನೇ? ಅತ್ತೆ ಅದು ಸತ್ಯ, ನಾನು ಮಾತಾಡ್ತೀನಿ. ಅಮ್ಮ, ನೀವು ಅಂದ್ಕೊಂಡಿರೋ ಥರ ನಾವೇನು ನಿಮ್ಮ ಮಾತು ಮೀರಿಲ್ಲ. ನಿಮ್ಮ ಮಾತನ್ನ ಮೀರಿ ಸತ್ಯ ಅವಳ ಏರಿಯಾಗೆ ಹೋಗಿಲ್ಲ. ಮತ್ತಿನ್ನೆಲ್ಲಿಗೆ ಹೋಗಿದ್ರಿ? ನೋಡಿದ್ಯಮ್ಮ, ನಿನ್ನ ಮಗ ಇವಳು ತಪ್ಪು ಮುಚ್ಚಾಕೋದಕ್ಕೆ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾನೆ ಅಂತ. ಅಕ್ಕ ಪ್ಲೀಸ್ ಪ್ಲೀಸ್ ನನಗೆ ಮಾತಾಡಕ್ ಬಿಡು. ಏನು ನಡೀತಿದೆ ಇಲ್ಲಿ? ಅಪ್ಪ, ನಿನ್ನ ಮುದ್ದಿನ ಮಗನು ಸೊಸೆನು ಅಮ್ಮ ಆಚೆ ಹೋಗ್ಬೇಡ ಅಂತ ಹೇಳಿದ್ರು ಆಚೆ ಹೋಗಿದ್ದಾರೆ. ಈಗ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ರೆ ಕತೆ ಹೇಳ್ತಿದ್ದಾರೆ. ಏನಾಯ್ತು? ಅಪ್ಪ, ನಾನು ಸತ್ಯ ಆಚೆ ಹೋಗಿದ್ದಂತೂ ಸತ್ಯ. ಆದರೆ ನಾವು ಹೋಗಿದ್ದು ನನ್ನ ಫ್ರೆಂಡ್ ಮನೆಗೆ. ಹಬ್ಬ ಅಲ್ವಾ, ಅದಕ್ಕೆ ಅರ್ಶನ ಕುಂಕುಮ ದಂಪತಿ ಬಾಗಿನ ಕೊಡಕ್ಕೆ ಕರೆದಿದ್ರು. ಅದಕ್ಕೆ ನಾನು ಸತ್ಯನ ಕರ್ಕೊಂಡು ಹೋಗಿದ್ದೆ. ಅವಳೆ ಆಚೆ ಹೋಗಿಲ್ಲಮ್ಮ. ನೀವು ಬೈಯೋದಾದ್ರೆ ನನಗೆ ಬೈರಿ. ನನಗೆ ಚೆನ್ನಾಗಿ ಗೊತ್ತು ನೀನು ಇವಳನ್ನು ಕಾಪಾಡೋದಕ್ಕೋಸ್ಕರ ಸುಳ್ಳು ಹೇಳ್ತಿದ್ಯಾ ಅಂತ. ಅವನು ಯಾಕೆ ಸುಳ್ಳು ಹೇಳ್ತಾನೆ? ಹಬ್ಬದ ದಿವಸ ಏನು ನಿಂದು? ಅಷ್ಟಕ್ಕೂ ಆಚೆಗೆ ಹೋಗಿ ಬಂದರೆ ಏನು ತಪ್ಪು? ಅವರಿಬ್ಬರು ಗಂಡ ಹೆಂಡತಿ. ಪ್ರತಿಯೊಂದಕ್ಕೂ ಕೊಂಕು ಹುಡುಕಬೇಡ ಸೀತಾ. ಆಹಾ, ಇವಳಿಂದಾಗಿ ನಾನು ನಿಮಗೆ ಬೇಡವಾಗ್ಬಿಟ್ನಾ? ನಾನು ನಿಮಗೆ ಸದ್ರ ಆಗ್ಬಿಟ್ಟೆ ಅಲ್ವಾ? ನಾನು ಏನೋ ಹೇಳಿದ್ರೆ ನೀನು ಏನೋ ಹೇಳ್ತಿದ್ಯಲ್ಲ ಸೀತಾ. ಮಕ್ಕಳನ್ನ ಕಟ್ಟಾಕಬಾರ್ದು ಕಣೆ. ಪ್ರೀತಿ ಅಂದರೆ ಸ್ವತಂತ್ರ, ಬಂಧನ ಅಲ್ಲ ಕಣೆ. ನೀನು ಹೇಳಿದ್ದೇ ನಡಿಬೇಕು ಅಂದರೆ ಹೇಗೆ? ಅವರೇನು ಪುಟ್ಟ ಮಕ್ಕಳ? ಬೆಳೆದಿದ್ದಾರೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ವಿವೇಚನೆ ಅವ್ರಿಗೂ ಇದೆ. ಹಾಗಾದ್ರೆ ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಲ್ವಾ? ಅಯ್ಯೋ, ಇಲ್ಲ ಅಂತ ಯಾರಮ್ಮ ಹೇಳಿದ್ರು? ನಿನ್ನ ಮಾತಿಗೆ ಬೆಲೆ ಇದೆ. ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹಬ್ಬದ ದಿನನೇ ಆಗಬೇಕಾಗಿಲ್ಲ ಅಲ್ವೇ? ಹಬ್ಬದ ದಿನ ಮಕ್ಕಳನ್ನ ಆಚೆ ನಿಲ್ಲಿಸಿ ಪ್ರಶ್ನೆ ಮಾಡಬೇಕಾ? ನೀವಿಬ್ಬರು ಏನಪ್ಪ ಹಂಗೆ ನೋಡ್ತಾ ಇದ್ದೀರಾ? ಬನ್ನಿ ಒಳಗಡೆ.
ಬನ್ನಿ ಅಂತ ಹೇಳಿದ್ನಲ್ಲ, ಬನ್ನಿ ಬನ್ನಿ. ಬೇಜಾರು ಮಾಡ್ಕೊಂಬೇಡ ಸತ್ಯ, ಬಾ. ಬಾ.